ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ವಿಜಯಪುರ ಜಿಲ್ಲೆಯ ವಿದ್ಯುತ್ ಪರಿವರ್ತಕ ರಿಪೇರಿ ಕಾರ್ಯ ಮಾಡುವಾಗ ವಿದ್ಯುತ್ ಸಂಪರ್ಕ, ವಿದ್ಯುತ್ ತಗುಲಿ ಲೈನ್ಮನ್ ಸಾವು. ಶ್ರೀಧರ್ ಲಮಾಣಿ 21 ಮೃತ ಲೈನ್ಮನ್. ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದ ಜಮೀನವೊಂದರಲ್ಲಿ ವಿದ್ಯುತ್ ಪರಿವರ್ತಕ ಟಿಸಿ ಮೇಲೆ ರಿಪೇರಿ ಮಾಡುತ್ತಿದ್ದ ಲೈನ್ಮನ್. ಕೆಇಬಿ ಕಚೇರಿಯಿಂದ ಎಲ್ಸಿ ಪಡೆದು ಟಿಸಿ ರಿಪೇರಿ ಮಾಡುತ್ತಿದ್ದ ಲೈನ್ಮನ್. ರಿಪೇರಿ ಕಾರ್ಯ ಮಾಡುವಾಗ ವಿದ್ಯುತ್ ಸಂಪರ್ಕ. ಈ ವೇಳೆ ಲೈನ್ಮನ್ ಸಾವು. ಉಕ್ಕಲಿ ಸಬ್ಸ್ಟೇಷನ್ ಲೈನ್ಮನ್ ಆಗಿದ್ದ ಶ್ರೀಧರ್. ಲೈನ್ಮನ್ ಶ್ರೀಧರ್ ಲಮಾಣಿ ಮೃತ ಹಿನ್ನೆಲೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ. ಮಣಗೂಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ಏನಾಗಿದ್ರಮ್ಮ? ಏನಾಗಿದ್ರಿ? ನಾನು ರೂಪೇಶ್ ಶಹಾ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ, ಎಸ್ಕಾಂ ಬಸವನ ಬಾಗೇವಾಡಿ ಉಪವಿಭಾಗ. ನಮ್ಮದು ವ್ಯಾಪ್ತಿಯಲ್ಲಿ 5 ಶಾಖಾಧಿಕಾರಿಗಳು ಬರ್ತಾವ್ರೆ. ಮನಗೂಳಿ, ಉಕ್ಲಿ, ಇಂಗ್ಲೇಶ್ವರ ಮತ್ತು ಹೂವಿನಿಪ್ಪರ್ಗಿ, ಬಾಗೇವಾಡಿ ಪಟ್ಟಣ ಮತ್ತು ಬಾಗೇವಾಡಿ ರೂರಲ್. ಇವತ್ತು 5 ಘಟನೆ ಏನಂದರೆ, ನನಗೆ ಬೆಳಿಗ್ಗೆ 10:30 ನಮ್ಮ ಶಾಖಾಧಿಕಾರಿಯಾದ PM ಉಕ್ಲಿಯವ್ರ ಕಡೆಯಿಂದ ನನಗೆ ಕಾಲ್ ಬರ್ತದೆ. ಏನಂದ್ರೆ, ಸರ್ ನಮ್ಮದು ಶ್ರೀಧರ್ ಲಮಾಣಿ ಅಂಥೇಳಿ ಪವರ್ ಮ್ಯಾನ್ ವಿದ್ಯುತ್ ಅವಘಡದಿಂದ ಮೇಲೆ ಟ್ರಾನ್ಸ್ಫಾರ್ಮರ್ ಮ್ಯಾಗಿಂದ ಬಿದ್ದಾನ ಸರ್, ಅವನದು ಮೃತ್ಯು ಆಗಿದೆ ಅಂಥೇಳಿ ನನಗೆ ಕಾಲ್ ಬರ್ತದೆ. ಕಾಲ್ ಬಂದ ತಕ್ಷಣ ನಾವು ಸ್ಥಳಕ್ಕೆ ಬರ್ತೀವಿ. ಸ್ಥಳಕ್ಕೆ ಬಂದ ಮೇಲೆ ನೋಡೋಕ್ಕಲ್ಲ, ಅವನು ಶ್ರೀಧರ್ಗೆ ಏನದ ಇಲ್ಲಿ ಬಿದ್ದಿರ್ತಾನೆ. ಆದರೆ ಕೆಲಸ ಮಾಡೋ ಮುಂದೆ ಅವನು ಉಕ್ಲಿ ಸ್ಟೇಷನಿಂದ LC ತೊಗೊಂಡಿರ್ತಾನೆ ಸರ್. ಒಂದು F11 ಫೀಡ್ರ, ಒಂದು F12 ಫೀಡ್ರ, 2 ಫೀಡ್ರ್ ಮೇಲೆ LC ತೊಗೊಂಡಿರ್ತಾನೆ. ಒಂದು ಕ್ರಾಸಿಂಗ್ ಆಗಿರ್ತದೆ, ಒಂದು ಕೆಲಸ ಮಾಡಬೇಕಾಗಿದ್ದು ಫೀಡ್ರದು LC ತೊಗೊಂಡಿರ್ತಾನೆ. 8:45 ಉಕ್ಲಿ ಸೆಕ್ಷನ್ ಆಫೀಸರು LC ಕೊಟ್ಟ ಮೇಲೆ ನಮ್ಮ ಶ್ರೀಧರ್ ಲಮಾಣಿ ಏನದಲ್ಲ, ಅವರು ಕಂಬ ಹಚ್ಚಿಂದ TC ಮೇಲೆ ಕೆಲಸ ಮಾಡುವಾಗ ಬಿದ್ದುಬಿಟ್ಟಿದಂತ ಕೆಳಗಡೆ. ಈಗ ಮುಂದಿನ ಪರಿಶೀಲನೆ ಮಾಡುವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು FIR ಆದ ತಕ್ಷಣ ನಮ್ಮ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅವರು ಅದು ಮೆಕ್ಯಾನಿಕಲ್ ಇಂಜುರಿ ಆಗಿದೆ, ಎಲೆಕ್ಟ್ರಿಕಲ್ ಇಂಜುರಿ ಆಗಿದೆ ಅಂತಹದ್ದು ನಿರ್ಣಯ ತೊಗೋತಾರೆ ಸರ್. ಅದ್ರ ಮೇಲೆ ನಮ್ಮದು ಸಿಬ್ಬಂದಿ ಆದ ತಕ್ಷಣ, ನಮ್ಮದು ಗೌರ್ಮೆಂಟ್ ಎಂಪ್ಲಾಯ್ ಆದ ತಕ್ಷಣ, ನಮ್ಮದು ಇಲಾಖೆಯಿಂದ ಅವನಿಗೆ ಏನೇನು ಕಾಂಪನ್ಸೇಷನ್ ಬೆನಿಫಿಟ್ಸ್ ಕೊಡಬೇಕಾಗಿದ್ದು ಅದಕ್ಕೆ ನಾವು ಸೂಕ್ತ ಕ್ರಮ ತೊಗೋತೀವಿ. ಮತ್ತು ಇದೇ ಡಿಪಾರ್ಟ್ಮೆಂಟ್ನಲ್ಲಿ ಅವನಿಗೆ ಯಾರಿಗಾದರೂ ಕೊಲ್ಲಬೇಕಂತ ಹೇಳಿ ಉದ್ದೇಶದಿಂದ ಯಾರೇ ಮಾಡಿದ್ರು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆ ಮಾಡಿಸಿಂದ ಅವ್ರ ಮೇಲೆ ಅವರು ಕಾನೂನುವರಾಗಿ ಕ್ರಮ ತಗೋತಾರೆ ಸರ್. ಅದಕ್ಕೆ ಅವ್ರ ಮನೆಗಾಗಲಿ, ಅವ್ರಿಗೆ ಸಿಬ್ಬಂದಿಗೆ ಮೃತ್ಯು ಆಗಲಿ ಅವ್ರಿಗೆ ಇನ್ಶೂರೆನ್ಸ್ ಕೊಡೋದಾಯಿತು, ಕಾಂಪನ್ಸೇಷನ್ ಕೊಡೋದಾಯಿತು, ಮತ್ತು ಬೇರೆ ನೌಕರಿ ಕೊಡೋದಾಯಿತು, ನಾವು ಎಲ್ಲರೂ ಜೊತೆಯಲ್ಲಿ ನಮ್ಮ ಎಲ್ಲ ನಿಗಮದಿಂದ ಕೂಡಿ ಅವ್ರಿಗೆ ನಾವು ಕೊಡೋದು ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ನಾವು ಸದ್ಯ ತನಿಖೆ ಅವಧಿಯಲ್ಲಿರೋ ಕಾರಣ ನಾವು ರಿಪೋರ್ಟ್ಸ್ ಸಬ್ಮಿಟ್ ಮಾಡ್ತೀವಿ ಗೌರ್ಮೆಂಟ್ ಲೆವೆಲಲ್ಲಿ. 1 ವರ್ಷ ಒಳಗಡೆ ಅವ್ರ ಮನೆಯಲ್ಲಿ ಇದ್ದವ್ರಿಗೆ ಏನಿದೆ ನೌಕರಿ ಬರೋಂಗೆ ವ್ಯವಸ್ಥೆ ನಾವು ಶಿಫಾರಸು ಮಾಡ್ತೀವಿ ಸರ್. ಮತ್ತು ಅದು ಅವರು ಆರೋಪ ಮಾಡ್ತಿದ್ದಾರೆ. ಈಗ ದುಃಖ ಆಗಿದೆ ಸರ್, ಅವ್ರ ಮನೆ ವ್ಯಕ್ತಿ ಮೃತ್ಯು ಆಗಿದೆ, ಅವ್ರಿಗೆ ದುಃಖ ಆಗ್ತಾಯಿದೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆ ಮಾಡಿದ ತಕ್ಷಣ ಅದು ಗೊತ್ತಾಗುತ್ತೆ ಸರ್. ಅದು ಯಾರು ನೇರ ಹೊಣೆಗಾರರು ಆ ಥರ ಮಾಡಿದ್ದಾರೆ, ಅದು ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದಾರಲ್ಲ ಅವರು ಗೊತ್ತಾರೆ ಸರ್. ಇಲ್ಲ, ನಾವು ಇಲಾಖೆಯಿಂದ ಅದು ಮಾಡಿಸ್ತೀವಿ ಸರ್ ಏನಿದ್ದು. ನಾನು ರೂಪೇಶ್ ವಿ ಶಹಾ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು, ಮತ್ತು ಇವರು ನಮ್ಮ ಸಿಬ್ಬಂದಿಯಾದ CS ರೆಡ್ಡಿ, ಉಕ್ಲಿ ಸ್ಟೇಷನ್ ಇನ್ಚಾರ್ಜ್, ಇವರು ನಮ್ಮ SO ರಜಪೂತ್ ಅವರು
ಹೂವಿನಿಪ್ಪರಿಗೆ ಶಾಖಾಧಿಕಾರಿ